ನಮೋ ತಸ್ಸ ಭಗವತರ್ ಸಮ್ಮ ಸಂಬುದ್ಧಸ್ಸ ನಮೋ ತಸ್ಸ ಭಗವತರ್ ಸಮ್ಮ ಸಂಬುದ್ಧಸ್ಸ ನಮೋ ತಸ್ಸ ಭಗವ ಸಮ್ಮ ಸಂಬುದ್ಧಸ್ಸ. ಇಂದು ಪ್ರಥಮವಾಗಿ ಬೀದರ್ ಜಿಲ್ಲೆಯಲ್ಲೇ ಕರ್ನಾಟಕ ರಾಜ್ಯದಲ್ಲೇ ಪ್ರಥಮವಾಗಿ ಜಂಬೂದೀಪ ಈ ಒಂದು ಮಾಧ್ಯಮ ಇದರ ಒಂದು ಓಪನಿಂಗ್ ಆಗ್ತಾಯಿದೆ. ಇದು ಒಳ್ಳೆ ರೀತಿಯಾಗಿ ನಡೀಲಿ, ಸುರಕ್ಷಿತವಾಗಿ ಎಲ್ಲ ಒಂದು ಜನಮನಸ್ಸದಲ್ಲಿ ಸತ್ಯ ತಲುಪಲಿ ಅಂಥೇಳಿ ನಮ್ಮ ವತಿಯಿಂದ ನಾವು ಶುಭ ಹಾರೈಸುತ್ತೇವೆ. ಎಲ್ಲರಿಗೂ ಮಂಗಳವಾಗಲಿ, ಎಲ್ಲರೂ ಸುಖಿಯಾಗಲಿ. ಸುಖಿನೋ ಭವಂತು, ಸುಖಿನೋ ಭವಂತು, ಸುಖಿನೋ ಭವಂತು. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮ ಸಂಬುದ್ಧಸ್ಸ. ಮಹಾಕಾರುಣಿಕ ತಥಾಗತ ಭಗವಾನ್ ಬುದ್ಧ, ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರಿಗೆ ಅಭಿವಾದನೆ ಮಾಡುತ್ತಾ, ಇವತ್ತು ನೂತನವಾಗಿ ಬೀದರ್ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಪ್ರಾರಂಭವಾಗ್ತಿರುವ ಜಂಬೂದ್ವೀಪ ಎಂಬ ಈ ಹೆಸರಿನ ಚಾನೆಲ್, ಇದು ಇಲ್ಲಿ ಯೂಟ್ಯೂಬ್ ಚಾನೆಲ್ ನೂತನವಾಗಿ ಪ್ರಾರಂಭವಾಗ್ತಾಯಿದೆ. ಈ ಭಾರತ ದೇಶದ ಭಗವಾನ್ ಬುದ್ಧರ ಕಾಲದಲ್ಲಿ ಜಂಬೂದ್ವೀಪ ಅಂಥೇಳಿ ಹೆಸರಿತ್ತು. ಅದಕ್ಕಾಗಿ ಇಂಥ ಒಂದು ಒಳ್ಳೆ ಬುದ್ಧ ಧಮ್ಮದ ಹೆಸರು ಇಟ್ಟು ತಾವು ಪ್ರಾರಂಭ ಮಾಡ್ತಿರುವ ಈ ಧಮ್ಮ ಚಾನಲ್ ಒಳ್ಳೆ ರೀತಿಯಲ್ಲಿ ಪ್ರಚಾರ ಧಮ್ಮದ ಹೆಚ್ಚು ಇಲ್ಲಿ ಬೀದರ್ ಡಿಸ್ಟಿಕ್ನಲ್ಲಿ ಯಾವಾಗೂ ಪ್ರತಿಭಟನೆ ರ್ಯಾಲಿಗಳು ಧಮ್ಮದ ಕಾರ್ಯಕ್ರಮಗಳು ಈ ಥರ ನಡೀತಾ ಇರ್ತಾವೆ. ಅದಕ್ಕೆಲ್ಲ ತಾವು ಒಳ್ಳೆ ರೀತಿಯಲ್ಲಿ ಮತ್ತು ಆಮೇಲೆ ಬೀದರ್ ಡಿಸ್ಟಿಕ್ನಲ್ಲಿ ಎರಡೆರಡು ಬುದ್ಧ ವಿಹಾರ, ದೊಡ್ಡ ಬುದ್ಧ ವಿಹಾರವ, ಪ್ರತಿ ಊರಿಗೂ ಬುದ್ಧ ವಿಹಾರವ. ಅದರದ್ದೆಲ್ಲದು ನಿಮ್ಮ ಮಾಧ್ಯಮ ಮುಖಾಂತರ ಹೆಚ್ಚು ಧಮ್ಮದ ಪ್ರಸಾರ ಮಾಡಬೇಕಂತೇಳಿ ತಮಗೆ ಸೂಚಿಸ್ತೇವೆ. ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಜಂಬೂದೀಪ ಮಾಡಲಿ, ನಾಡಿನ ಜನತೆಗೆ ಒಂದು ಒಳ್ಳೆಯ ಸುದ್ದಿಯನ್ನು ಹರಡಿಸಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸಿ ಜಂಬೂದೀಪಕ್ಕೆ ಮಂಗಳವನ್ನು ಕೋರ್ತೇವೆ. ಮಂಗಳವಾಗಲಿ. ಸಾಮಾಜಿಕ ಜಾಲತಾಣದಲ್ಲಿ ಜಂಬೂದ್ವೀಪ ಎನ್ನುವಂಥ ಹೊಸ ಚಾನಲನ್ನು ಲಾಂಚ್ ಮಾಡಿರ್ತಕ್ಕಂಥ ಆತ್ಮೀಯ ನಮ್ಮ ಸ್ನೇಹಿತರಾದಂಥ ರಮೇಶ್ ಪಾಸ್ವಾನ್ ಅವರು ಇದರ ಸಂಪಾದಕರಾಗಿದ್ದಾರೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ರಂಗದಲ್ಲಿ ಈ ಚಾನಲ್ಲು ಹೆಚ್ಚು ಸಕ್ರಿಯವಾಗಿ ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ಜನರ ಸಂಕಷ್ಟಗಳಿಗೆ ಸ್ಪಂದಿಸಿ ಜನರ ಧ್ವನಿಯಾಗಿ ಕೆಲಸ ಮಾಡಲಿ ಅಂಥೇಳಿ ಶುಭವನ್ನು ಹಾರೈಸ್ತೇನೆ. ಸಂಘ ಸಂಸ್ಥೆ ಭೀಮವಾದ ವತಿಯಿಂದ ಇವತ್ತು ಏನು JDU ನ್ಯೂಸ್ ಏನು ಬಂದ ಇವತ್ತಿನ ದಿವಸ ಇದು ಭಾಳ ಒಂದು ಒಳ್ಳೆಯ ಕೆಲಸ ಅದ. ಇದು ತಾವು ಯಾರು ತಪ್ಪು ಮಾಡ್ತಾರೆ ಶಿಕ್ಷೆ ಪಡಿಸ್ಬೇಕಂತೇಳಿ ನಾನು ಹೆಚ್ಚಿನ ಇದರಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ಯಾಕಂದರೆ ನಮ್ಮ ಸಮಾಜ ಹೆಚ್ಚಿಗೆ ನ್ಯೂಸ್ ಯಾರ ಕಡೆ ಹೆಚ್ಚಿಗೆ ಇರಲಿಲ್ಲ. ಆದರೂ ಕೂಡ ಮೊದಲೆಲ್ಲ ಬಗ್ಗೆ ತಮಗೆಲ್ಲ ಮಾಹಿತಿ ಅದ. ಆದರೂ ಕೂಡ ಹೆಜ್ಜೆಜ್ಜಿಗೆ ಹೋಗಿ ನ್ಯೂಸ್ ಕಲೆಕ್ಟ್ ಮಾಡಿ ಅವ್ರಿಗೆ ಶಿಕ್ಷೆ ಕೊಡುವಂಥ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ನಾನು ಎರಡು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ನನ್ನ ಜೊತೆಯಲ್ಲಿ ನಮ್ಮ ಡಾಕ್ಟರ್ಗೆ ಮುದಾಸ್ ಗಾಯಕ್ವಾಡ್ ನಮ್ಮ ಗೆಳೆಯರ ಜೊತೆ ಮಾತಾಡ್ತಾ ಬಂದಿದೆ. आज बीदर में और एक यूट्यूब चैनल का उद्घाटन यहाँ पर हुआ है. उस चैनल का नाम है जंबूद्वीप और इसके प्रमुख संपादक है रमेश पासवान जी. मैं इस चैनल से आशा भी रखता हूँ निर्भय और निष्पक्ष बात से आप चैनल अगर चलाएंगे तो कर्नाटक नहीं पूरे देश में आपका नाम होगा. निष्पक्ष रूप से आप यहाँ पर काम करेंगे और मैं कर्नाटक दलित रक्षणा वेदिके के जिला अध्यक्ष होने के नाते मैं रमेश पासवान जी को और इस चैनल को शुभकामनाएं देते हुए आज ಈ ನಿಮ್ಮ ಒಂದು ಚಾನಲ್ ಏನಿದೆ ಜಂಬೂದೀಪ ಅಂಥೇಳಿ, ಇದು ಅತ್ಯಂತ ಐತಿಹಾಸಿಕವಾಗಿರ್ತಕ್ಕಂಥ ಹೆಸರು. ಭಾರತದ ಒರಿಜಿನಲ್ ಹೆಸರು ಏನಿತ್ತು ಜಂಬೂದೀಪ ಅಂಥೇಳಿ ಇತ್ತು ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೀನಿ. ಈ ಜಂಬೂದೀಪ ಇತಿಹಾಸದಲ್ಲೆಲ್ಲ ಮೊದಲೆಲ್ಲ ಜಂಬೂದೀಪನೇ ಅಂತಿತ್ತು. ಮತ್ತೊಂದು ಸಲ ನೀವು ಆ ಜಂಬೂದೀಪದ ಹೆಸರನ್ನು ಇಟ್ಕೊಂಡು ಈ ಚಾನಲ್ ಪ್ರಾರಂಭ ಮಾಡಿದ್ರಿ. ಅದಕ್ಕೋಸ್ಕರ ನಿಮಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ರಾಜಕೀಯ ವ್ಯವಸ್ಥೆಗಳಲ್ಲಿ ಎಲ್ಲ ವ್ಯವಸ್ಥೆಯಲ್ಲಿ ಇವತ್ತು ನಿಮ್ಮ ಮಾಧ್ಯಮದ ಸ್ನೇಹಿತರು ತಾವು ರಮೇಶ್ ಅವರು ಹೊಸ ಒಂದು ಹೆಜ್ಜೆ ಇಟ್ಟಿದ್ದೀರಿ. ನಿಮಗೆ ಶುಭ ಹಾರೈಸ್ತೀನಿ. ಯಾಕೆಂದರೆ ತಾವು ಭಾಳ ಇವತ್ತು ರೈತರ ಕಾರ್ಮಿಕರು ದಲಿತ ಚಳವಳಿಯಿಂದ ಬಂದಂಥವ್ರು ನೀವು. ಇವತ್ತು ಆ ಚಳವಳಿ ಹಿನ್ನೆಲೆಯಲ್ಲಿ ಬಂದು ಇವತ್ತು ಚಾನಲನ್ನು ಸುದ್ದಿ ಚಾನಲನ್ನು ಮಾಡಿದ್ದಕ್ಕಾಗಿ ನಾನು ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ಹಾಗೂ ಬೀದರ್ ಜಿಲ್ಲೆಯ ಎಲ್ಲ ಪ್ರಗತಿಪರ ಶೋಷಿತರ ಪರವಾಗಿ ನಾನು ಈ ಚಾನಲನ್ನು ಶುಭ ಹಾರೈಸಿ ನಿಮಗೆ ಒಳ್ಳೆಯದಾಗಲಿ ಅಂತ ನಾನು ಶುಭ ಕೋರುತ್ತೇನೆ. ಜೈ ಭೀಮ್, ಜೈ ಸಂವಿಧಾನ.